ಜಾತಿಗಾಗಿ ಗುಂಡು, ಪ್ರೀತಿಸಿದ್ದಕ್ಕೆ ಮರಣದಂಡನೆ. ಜಾತಿ ಜೀವಕ್ಕಿಂತ ದೊಡ್ಡದ. ರಕ್ತಕ್ಕೂ ಜಾತಿ ಇದೆಯಾ? ಗೌರವದ ಹೆಸರಲ್ಲಿ ಕೊಲೆ, ಹೆಣ್ಣಿನ ಆಯ್ಕೆ ಅಪರಾಧನ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬಿಹಾರದಲ್ಲಿ 25 ವರ್ಷದ ನರ್ಸಿಂಗ್ ವಿದ್ಯಾರ್ಥಿ ರಾಹುಲ್ ಕುಮಾರ್ ಅವರ ಮಾವ ಪ್ರೇಮ್ ಶಂಕರ್ ಝಾ 45 ವರ್ಷದ ವ್ಯಕ್ತಿ ಗುಂಡು ಹಾರಿಸಿ ಕೊಂದು ಹಾಕಿದ್ದಾನೆ. ಕೊಲೆ ನಡೆದ ಸ್ಥಳ ಯಾವುದು ಗೊತ್ತಾ? ದರ್ಭಾಂಗ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಆವರಣ. ರಾಹುಲ್ ಹೆಂಡತಿ ತನುಪ್ರಿಯಾ ಅವರ ಕಣ್ಣೆದುರೇ ಈ ಗುಂಡನ್ನು ಹಾರಿಸಿದ್ದು. ರಾಹುಲ್ ಅವರ ಎದೆಗೆ ಗುಂಡು ಬಿದ್ದು ತನುಪ್ರಿಯಾ ಅವರ ತೊಡೆ ಮೇಲೆ ಈತ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಕಾರಣ ಏನು? ಗುಂಡು ಹಾರಿಸೋದಕ್ಕೆ ಪ್ರೀತಿಸಿ ಮದುವೆ ಆಗಿದ್ದೇ ಕಾರಣ. ರಾಹುಲ್ ಮತ್ತು ತನುಪ್ರಿಯಾ ಇಬ್ಬರು ಒಂದೇ ಕಾಲೇಜಲ್ಲಿ ನರ್ಸಿಂಗ್ ಓದ್ತಾ ಇದ್ರು. ರಾಹುಲ್ ಹಿಂದುಳಿದ ಜಾತಿಯವ, ತನುಪ್ರಿಯಾ ಬ್ರಾಹ್ಮಣ ಕುಟುಂಬದವರು. 2025ರ ಏಪ್ರಿಲ್ನಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು. ತನುಪ್ರಿಯಾ ಅವರ ತಂದೆ ತಾಯಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜಾತಿ ಬೇರೆ, ನೀನು ಬ್ರಾಹ್ಮಣ, ಆತನನ್ನ ಮದುವೆ ಆಗಬಾರ್ದು, ಆತ ಕೆಳಜಾತಿ ಅಂತ ಮನೆಯಲ್ಲೇ ಒತ್ತಾಯ, ಬೆದರಿಕೆ, ಹೊಡೆತಗಳು ಮುಂದುವರೆದಿತ್ತು. ಮದುವೆ ಆದ ನಂತರನೂ ತಂದೆಯ ಕೋಪ ಇಳಿಯಲೇ ಇಲ್ಲ. ಇದೇ ಕೋಪ ಇಂದು ಅವರನ್ನ ಕೊಲೆ ಮಾಡೋಕೆ ಪ್ರಚೋದಿಸಿತು. ಈ ಘಟನೆಯನ್ನ ಕೇಳಿ ಆಘಾತ ಆಗದೆ ಇರೋಕೆ ಸಾಧ್ಯನೇ ಇಲ್ಲ. ಅಥವಾ ಇದೊಂದು ರೀತಿ ಬರೀ ಕೊಲೆಯ ಘಟನೆಯೂ ಅಲ್ಲ. ಲಕ್ಷಾಂತರ ಹೆಣ್ಣು ಮಕ್ಕಳ ಬದುಕನ್ನ ಜಾತಿ ಮತ್ತು ಗಂಡಾಳಿಕೆ ದಿನನಿತ್ಯ ಹೊಸಕ್ ಹಾಕ್ತಾ ಇದೆ. ತನುಪ್ರಿಯಾ ಅವರ ಮಾತುಗಳು ಇದಕ್ಕೆ ಸಾಕ್ಷಿ. ಮದುವೆಗೂ ಮುನ್ನ ತನುಪ್ರಿಯಾ ಅವರ ತಂದೆ ತಾಯಿ ಇವರನ್ನ ತುಂಬಾನೇ ಹೊಡಿತಾ ಇದ್ರು. ಪ್ರೀತಿಸಿದವನ ಮೇಲೆ ದೂರು ಕೊಡು ಅಂತ ಒತ್ತಾಯಿಸ್ತಾ ಇದ್ರು. ತನುಪ್ರಿಯಾ ಹೇಳ್ತಾರೆ, ಅವನು ಒಮ್ಮೆಯೂ ಸಹ ನನ್ನ ಅನುಚಿತವಾಗಿ ಮುಟ್ಟಿಲ್ಲ. ನಾನು ಕೇವಲ ಪ್ರೀತಿ ಮಾಡ್ತಾ ಇದ್ವು ಅಷ್ಟೇ. ನಾನು ಹೇಗೆ ಅವನ ಮೇಲೆ ಕೇಸ್ ಹಾಕಲಿ? ನನಗೆ ಹೊಡೆಯೋದನ್ನ ನಿಲ್ಲಿಸೋಕೆ ಕೊನೆ ದಾರಿ ಅಂತಂದ್ರೆ ನಮಗೆ ಮದುವೆ ಆಗಿತ್ತು, ಹಾಗಾಗಿ ನಾವು ಮದುವೆ ಆದೆವು ಅಂತ ಹೇಳ್ತಾರೆ. ಸೊ ಇದೆಂಥ ಕ್ರೂರ ಸಮಾಜ ಅಲ್ವಾ? ತನ್ನ ಮಗಳನ್ನ ರಕ್ಷಿಸೋ ಬದಲು ಜಾತಿಯ ಹೆಸರಲ್ಲಿ ಅವಳ ಪ್ರೀತಿಯನ್ನ ಕೊಲ್ಲೋಕೆ ತಂದೆ ತಾಯಿ ಸಿದ್ಧರಾಗ್ತಾರೆ. ಕೇಸ್ ಕೊಡಿಸಿ ಪ್ರೀತಿಯನ್ನು ಅಪರಾಧವನ್ನಾಗಿ ಮಾಡೋಕೆ ಪ್ರಯತ್ನಿಸ್ತಾರೆ. ಇದು ಗಂಡಾಳಿಕೆಯ ಇನ್ನೊಂದು ಮುಖ. ಒಂದು ಹೆಣ್ಣಿನ ಇಚ್ಛೆ, ಪ್ರೀತಿ, ಬದುಕು ಎಲ್ಲವೂ ಸಹ ಕುಟುಂಬದ ಗೌರವ ಅಂತ ಬಂದಾಗ ತುಚ್ಛವಾಗಿಬಿಡತ್ತೆ. ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಮಾತನ್ನೇ ಕೇಳಬೇಕು ಅನ್ನೋ ಹಳೆಯ ಮನೋಭಾವ ಇನ್ನೂ ಜೀವಂತವಾಗಿದೆ. ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಲಾಗತ್ತೆ, ಕೆಲಸಕ್ಕೆ ಕಳಿಸಲಾಗತ್ತೆ, ಆದರೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡೋ ಸ್ವಾತಂತ್ರ್ಯವನ್ನು ಮಾತ್ರ ಕೊಡೋದಿಲ್ಲ. ಪ್ರೀತಿ ಮಾಡಿದ್ರೆ ಕುಟುಂಬದ ಗೌರವ ಹಾಳು ಮಾಡಿದ್ಲು ಅನ್ನೋ ಆರೋಪ, ಮದುವೆ ಆದರೆ ನಮ್ಮ ಮಾತು ಕೇಳಲಿಲ್ಲ ಅನ್ನೋ ಶಿಕ್ಷೆ. ಸೊ ಈ ಎರಡರ ಮಧ್ಯೆ ಹೆಣ್ಮಕ್ಳ ಜೀವನವೇ ಬಲಿಯಾಗಿ ಹೋಗ್ಬಿಡತ್ತೆ. ತನುಪ್ರಿಯಾ ಅವರ ಮಾತುಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಜಾತಿನೇ ಸರ್ವಸ್ವನ? ಉಚ್ಚ ಕುಲದವರು ಮಾತ್ರ ಒಳ್ಳೆಯವರ? ಉಳಿದವರ ಮೈಯಲ್ಲಿ ಹರಿಯೋದು ಮಲಿನ ರಕ್ತನ? ಹಾಗಿದ್ರೆ ಆಸ್ಪತ್ರೆಯಲ್ಲಿ ರೋಗಿಗೆ ರಕ್ತ ನೀಡೋ ಮುನ್ನ ಈ ರಕ್ತ ಯಾವ ಜಾತಿಯದು ಅಂತ ಯಾಕೆ ಕೇಳೋದಿಲ್ಲ? ಇದು ಬಹಳ ತೀಕ್ಷ್ಣ ಪ್ರಶ್ನೆ ಅಲ್ವಾ? ನಾವು ರಕ್ತವನ್ನ ಶುದ್ಧ ಅಥವಾ ಅಶುದ್ಧ ಅಂತ ವಿಂಗಡಿಸೋದೇ ಇಲ್ಲ, ಆದ್ರೆ ಮದುವೆ ಆದಾಗ ಮಾತ್ರ ಜಾತಿಯನ್ನ ನೋಡ್ತೇವೆ. ಈ ರೀತಿ ಪ್ರಶ್ನಿಸುವಂಥ ಮಗಳು ಪ್ರತಿಯೊಂದು ಕುಟುಂಬಕ್ಕೂ ಬೇಕು. ತಮ್ಮ ಬದುಕಿನ ಯಾತನೆಯನ್ನ ಬಹಿರಂಗಪಡಿಸಿ ವ್ಯವಸ್ಥೆಯನ್ನ ಇಂಥವ್ರು ಪ್ರಶ್ನಿಸ್ತಾರೆ. ರಾಹುಲ್ ಅವರ ರಕ್ತ ಬ್ರಾಹ್ಮಣ ರಕ್ತಕ್ಕಿಂತ ಕೆಳಗಿನದು ಅಂತ ಅವರ ತಂದೆ ಭಾವಿಸಿದ್ರು. ಆದ್ರೆ ಅದೇ ರಕ್ತ ಆಸ್ಪತ್ರೆಯಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಜಾತಿ ಕೇಳೋದೇ ಇಲ್ಲ. ಇದು ಜಾತಿ ವ್ಯವಸ್ಥೆಯ ಮೂರ್ಖತನದ ಪರಮಾವಧಿ. ರಕ್ತದ ಬಣ್ಣ ಒಂದೇ, ನೋವಿನ ಭಾಷೆ ಒಂದೇ, ಮಾನವೀಯತೆಯೂ ಒಂದೇ. ಹಾಗಿದ್ರೆ ಜಾತಿ ಹೆಸರಲ್ಲಿ ಜೀವ ಕಸಿಯೋ ಹಕ್ಕನ್ನ ಇವ್ರಿಗೆ ಕೊಟ್ಟೋರು ಯಾರು? ಭಾರತದಲ್ಲಿ ಇಂಥ ಆನರ್ ಕಿಲ್ಲಿಂಗ್ ಪ್ರಕರಣಗಳು ಸಾವಿರಾರಿದೆ. ಉತ್ತರ ಭಾರತದಲ್ಲಿ ಇಂಥ ಪ್ರಕರಣಗಳು ಹೆಚ್ಚು. ಬ್ರಾಹ್ಮಣರು ಮಾತ್ರ ಅಲ್ಲ, ಎಲ್ಲಾ ಜಾತಿಗಳಲ್ಲೂ ಇದು ನಡೆಯುತ್ತೆ. ಒಟ್ನಲ್ಲಿ ಜಾತಿ ಅನ್ನೋದು ಎಲ್ಲರನ್ನ ಕೊಲ್ತಾ ಇದೆ. ಇಬ್ಬರು ಪರಸ್ಪರ ಪ್ರೀತಿಸಿ ಒಪ್ಪಿಗೆಯಿಂದ ಮದುವೆ ಆದ್ರೆ ಅದು ಅಪರಾಧನ? ಸಂವಿಧಾನ ಪ್ರತಿಯೊಬ್ಬರಿಗೂ ಸಹ ಜೀವನ ಮತ್ತು ಆಯ್ಕೆಯ ಹಕ್ಕನ್ನು ಕೊಡುತ್ತಲ್ವಾ? ಆದರೆ ನೆಲದ ವಾಸ್ತವ್ಯ ಸಹ ಇನ್ನೂ ಬೇರೆಯೇ ಇದೆ. ನಮ್ಮ ಜಾತಿ, ನಮ್ಮ ಗೌರವ ಅನ್ನೋ ಕಲ್ಪನೆ, ತಪ್ಪು ಕಲ್ಪನೆ, ಹೆಣ್ಣು ಮಕ್ಕಳ ಬದುಕನ್ನು ಬಂಧನದಲ್ಲಿಡ್ತಾ ಇದೆ. ಕೊಲೆಯಾದ ನಂತರ ತನುಪ್ರಿಯಾ ಗಂಡನ ಮನೆ ಸೇರಿದ್ದಾರೆ. ಅಲ್ಲಿ ಅತ್ತೆ ಮಾವ ಅವಳನ್ನ ನಮ್ಮ ಸತ್ತ ಮಗನಂತೆ ಭಾವಿಸಿ ಜೀವಿಸೋದಾಗಿ ಹೇಳಿದ್ದಾರೆ. ನೀನೂ ನಮ್ಮ ಮಗನೇ, ನಮ್ಮೊಂದಿಗೆ ಇರುವಂತ ಸ್ವೀಕರಿಸಿದ್ದಾರೆ. ಜಾತಿಯ ಗೋಡೆಗಳನ್ನು ಮೀರಿ ಮಾನವ ಸಂಬಂಧಗಳನ್ನು ಕಟ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಒಂದು ಕುಟುಂಬ ಆದರೂ ಜಾತಿಗಿಂತ ಮನುಷ್ಯತ್ವವನ್ನು ನೋಡ್ತು ಅನ್ನೋ ಸಣ್ಣ ಸಮಾಧಾನವೂ ಇದೆ. ಸೊ ಪ್ರೀತಿಸಿದ ಕಾರಣಕ್ಕೆ ಜೀವ ಕಸಿದುಕೊಳ್ಳುವಂಥ ಸಮಾಜ ನಾಗರಿಕ ಸಮಾಜ ಅಲ್ವೇ ಅಲ್ಲ. ಹೆಣ್ಣು ಮಕ್ಕಳ ಆಯ್ಕೆಯನ್ನು ಗೌರವಿಸಿದ ಸಮಾಜ ಪ್ರಗತಿಪರವೂ ಅಲ್ಲ. ಜಾತಿ ಬಿಟ್ಟು ಮನುಷ್ಯತ್ವವನ್ನು ನೋಡೋಣ, ಪ್ರೀತಿಗೆ ಅವಕಾಶ ಕೊಡೋಣ, ಹೆಣ್ಣು ಮಕ್ಕಳ ಬದುಕನ್ನ ಹೊಸಕಿ ಹಾಕದೇ ಇರೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.